ಎಲ್ಲರಿಗೂ ವಿಭಾವಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈಗಾಗಲೇ ಕ್ರಿಶನ್ನ ರೂಮ್ನಲ್ಲಿ ಮಲಗಿಸಿ ರೋಹಿಣಿ ಮತ್ತೆ ರೋಹಿಣಿ ತಾಯಿ ಮಾತಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮಾತಾಡ್ತಿರುವಂಥ ಸಮಯದಲ್ಲಿ ರೋಹಿಣಿ ತಾಯಿ, ಯಾವಾಗ ನೀನು ಕೃಷ್ಣನ ಮಗ ಅಂತ ಎಲ್ಲರ ಹತ್ರ ಹೇಳ್ತೀಯಾ ಅಂತ ಕೇಳ್ತಾರೆ. ಕೇಳಿದಾಗ ರೋಹಿಣಿ, ಕೃಷ್ಣನ ಮಗನೇ ಅಲ್ವಾ, ನಾನೇನು ಇಲ್ಲ ಅಂತ ಹೇಳಿದ್ನಾ ಅಂತ ರೋಹಿಣಿ ಕೇಳ್ತಾಳೆ. ನೀನೇನೋ ಹೇಳ್ತಾ ಇದೀಯಾ, ಆದರೆ ಊರೆಲ್ಲ ಹಾಗೇನೆ, ಎಲ್ಲರಿಗೂ ಕೂಡ ಯಾವಾಗ ಗೊತ್ತಾಗೋದು ಯಾವಾಗ ನೀನು ಈ ವಿಷಯವನ್ನು ಹೇಳ್ತೀಯಾ ಅಂತ ಕೇಳಿದಾಗ, ಇಲ್ಲಿ ಕೃಷ್ಣ, ಭವಿಷ್ಯಕ್ಕಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ವರ್ಷಗಳು ಅಷ್ಟೇನೆ ಅಥವಾ ಸ್ವಲ್ಪ ದಿನಗಳು ಅಷ್ಟೇನೆ, ಆಮೇಲೆ ಈ ವಿಷಯವನ್ನು ನಾನೇನೇ ಹೇಳ್ತೀನಿ, ಕೃಷ್ಣನಿಗೆ ಸ್ವಂತ ಮಗನಲ್ವಾ ಅನ್ನುವಂತಹ ಮಾತನ್ನು ಹೇಳಿದಾಗ ಕ್ರಿಶ್ ರೂಮಿಂದ ಹೊರಗಡೆ ಬಂದಿರ್ತಾನೆ. ಹಾಗೇನೆ ಈ ಒಂದು ವಿಷಯವನ್ನು ಕೇಳಿಸಿಕೊಳ್ಳುತ್ತಾನೆ. ನಂತರ ಇಲ್ಲಿ ರೋಹಿಣಿ ತಾಯಿ ನೋಡ್ಬಿಡ್ತಾಳೆ. ಅಂದ್ರೆ ಆಕೆಗೆ ಗೊತ್ತಾಗುತ್ತೆ ಕ್ರಿಶ್ ಏನೋ ಕೇಳಿಸ್ಕೊಂಡಿರಬಹುದು ಅಂತ ಹೇಳಿ, ಹೀಗಾಗಿನೇ ಕೃಷ್ಣ ಮುಂದೆ ಹೋಗಿ ಏನೋ ಬೇರೆ ವಿಷಯವನ್ನ ಮಾತಾಡುವಂತಹ ಪ್ರಯತ್ನನ ಮಾಡ್ತಾಳೆ. ಆದರೆ ಇಲ್ಲಿ ಕ್ರಿಶ್ಗೆ ಸರಿಯಾಗಿ ಕೇಳಿಸಿಕೊಂಡಿರೋದ್ರಿಂದ ಆತನಿಗೆ ಸ್ವಲ್ಪ ಡೌಟ್ ಬರೋದಕ್ಕೆ ಇವಾಗ ಶುರುವಾಗುತ್ತದೆ. ಆವಾಗ ಆತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅತ್ತೆ, ನೀನೇನೆ ನನ್ನಮ್ಮನ ಇನ್ನೊಂದು ಸಲ ಕೇಳ್ತಾನೆ. ಅದೇ ರೀತಿಯಾಗಿ, ಅತ್ತೆ ನೀನೇನೆ ನನ್ನ ನಿಜವಾದ ಅಮ್ಮನ ಅಂತ ಕೇಳಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ಅಮ್ಮ ನೀನು ಎಲ್ಲಿದೀಯಾ ಅಂತ ಕೂಡ ಹುಡುಕ್ತಾ ಮುಂದೆ ಹೋಗ್ತಾ ಇರ್ತಾನೆ. ಯಾಕಂತಂದ್ರೆ ಆತನ ಕಣ್ಣಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಪಟ್ಟಿಯನ್ನು ಕಟ್ಟಿರ್ತಾರೆ. ರೋಹಿಣಿ ಇನ್ನೊಂದೆಡೆ ಹೋಗಿ ಕೂತ್ಕೊಂಡಿರ್ತಾಳೆ. ಬಟ್ ರೋಹಿಣಿ ಮಾತಾಡ್ತಾ ಇರೋದಿಲ್ಲ. ಹೀಗಾಗಿನೇ, ಅಮ್ಮ ನೀನು ಎಲ್ಲಿದೀಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಆತ. ಮುಂದೆ ಹೋಗ್ತಾ ಇರ್ತಾನೆ. ಇದೇ ರೀತಿಯಾಗಿ ಕೃಷ್ಣ ತುಂಬಾ ಸಲ ಅಮ್ಮ ನೀನು ಎಲ್ಲಿದೀಯಾ ಅಂತ ಕೇಳಿ ಮುಂದೆ ಹೋಗ್ತಾ ಇರ್ತಾನೆ. ಆದರೂ ಕೂಡ ರೋಹಿಣಿ ಒಂದೇ ಒಂದು ಮಾತಾಡದೆ ಅಲ್ಲೇನೇ ಕೂತ್ಕೊಂಡಿರ್ತಾಳೆ. ಆಕೆ ತುಂಬಾನೇ ಎಮೋಷನಲಿ ಡೌನ್ ಕೂಡ ಆಗಿರ್ತಾಳೆ. ಆಕೆಯ ಕಣ್ಣಲ್ಲಿ ನೀರು ಕೂಡ ಇರುತ್ತೆ. ಅದೇ ರೀತಿಯಾಗಿ ಅದೇ ಸಮಯಕ್ಕೆ ರೋಹಿಣಿ ತಾಯಿ ಕೃಷ್ಣ, ಆ ಕಡೆ ಹೋಗ್ಬೇಡಪ್ಪ, ಆ ಕಡೆ ಬಾ, ಈ ಕಡೆ ಬಾ, ನಾನು ನಿನಗೆ ಏನೋ ಬೇರೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು ಕೂಡ ಕೃಷ್ಣ ಮಾತ್ರ ತನ್ನ ತಾಯಿಯ ಕಡೆನೇ ಹೋಗ್ತಾ ಇರ್ತಾನೆ. ಹುಡುಕುತ್ತಾ ಹೋಗುವಾಗ ಇನ್ನೇನು ಆತ ಎಡವಿ ಬೀಳಬೇಕು ಅನ್ನುವಂತಹ ಸಿಚುವೇಶನ್ ಕೂಡ ಬರುತ್ತೆ. ಆವಾಗ ಅಷ್ಟೇ ಆದ್ರೂ ರೋಹಿಣಿ ಆತನ ತಾಯಿ ಆಗಿರೋದ್ರಿಂದ ಹೋಗಿ ತಡೆಯುತ್ತಾಳೆ. ಬೇರೆಯವರು ಯಾರೇ ಆಗಿದ್ರು ಕೂಡ ಹೋಗಿ ತಡಿತಾ ಇದ್ರು. ಬಟ್ ಸ್ವಂತ ಮಗ ಆಗಿರೋದ್ರಿಂದ ಇನ್ನೂ ಕೂಡ ತುಂಬಾನೇ ಬೇಗ ಹೋಗಿ ಆತನನ್ನು ತಪ್ಪಿಸ್ತಾಳೆ. ಹಾಗೇನೆ ಆತನನ್ನು ಬೀಳೋದನ್ನ ತಪ್ಪಿಸ್ತಾಳೆ. ಆತನನ್ನು ಗಟ್ಟಿಯಾಗಿ ಹಗ್ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಹಾಗೇನೆ ಇರ್ತಾಳೆ. ಇದಾದ ನಂತರ ಕ್ರಿಶ್ ಇಲ್ಲಿ, ಅತ್ತೆ ನೀನೇನು ನಮ್ಮ ಅಮ್ಮ ಅನ್ನೋದನ್ನ ಹೇಳ್ತಾನೆ. ಆವಾಗ ರೋಹಿಣಿ ಕೂಡ ಸತ್ಯವನ್ನು ಒಪ್ಪಿಕೊಳ್ಳುತ್ತಾಳೆ. ಹೌದು, ನಾನೇ ನಿನ್ನಮ್ಮ ಅಂತ ಹೇಳಿ ಆತನಿಗೆ ಗಟ್ಟಿ ಹಗ್ ಮಾಡ್ತಾಳೆ. ಕೆನ್ನೆಗೆಲ್ಲ ಸಖತ್ತಾಗಿ ಮುತ್ತನ್ನ ಕೊಡ್ತಾಳೆ. ಇದರಿಂದ ಪ್ರೀತಿ ಇಷ್ಟು ದಿನಗಳ ಕಾಲ ಅತ್ತೆ ಅಂತ ಹೇಳಿಕೊಳ್ಳುತ್ತಿದ್ದಂತಹ ರೋಹಿಣಿಯ ಕೊನೆಗೂ ತಾನು ತಾಯಿ ಅನ್ನುವುದನ್ನು ಹೇಳ್ಕೊಂಡು ತನ್ನ ಮಗನನ್ನು ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾಳೆ. ಇನ್ನೊಂದೆಡೆ ಮೀನಾಗೆ ಹೂ ಕಟ್ಟೋದನ್ನ ಹೇಳಿಕೊಡೋದಕ್ಕೆ ಬಾ ಅಂತ ಹೇಳಿರುವಂತಹ ಪೂಜಾ ಮೀನಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಈ ಮೀನಾ ಬರ್ತಾಳಾ ಅಥವಾ ಹಾಗೇನೆ ವಾಪಸ್ ಹೋಗ್ಬಿಡ್ತಾಳಾ ಅಂತ ಅಂದ್ಕೊಳ್ಳುವಷ್ಟರಲ್ಲೇನೆ ಮೀನಾ ಅಲ್ಲಿಗೆ ಬರ್ತಾಳೆ. ಮೀನಾ ಒಳಗಡೆ ಬರ್ತಾ ಇದ್ದ ಹಾಗೇನೆ ಆಕೆಯನ್ನು ತನ್ನ ಒಂದು ರೂಮ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಹೂ ಕಟ್ಟೋದು ಹೇಗೆ ಅನ್ನುವಂತಹ ವಿಷಯವನ್ನು ಹೇಳ್ಕೊಳ್ಳುವುದಕ್ಕೆ ಶುರು ಮಾಡು ಅಂತ ಹೇಳಿ ಇಬ್ಬರು ಕೂಡ ಹೂ ಕಟ್ಟುವಂತಹ ಒಂದು ಪ್ರಾಕ್ಟೀಸ್ ಅನ್ನು ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಮೀನಾ ನೀಟಾಗಿ ಹೂ ಕಟ್ಟುವುದು ಹೇಳಿಕೊಡ್ತಾ ಇದ್ರೂ ಕೂಡ ಪೂಜಾ ಮಾತ್ರ ಹೂ ಕಟ್ಟೋದನ್ನ ಕಲಿತಾನೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಕೂಡ ಟ್ರೈ ಕೂಡ ಮಾಡ್ತಿರಲ್ಲ. ಆಕೆ ಹೇಗಾದ್ರೂ ಮಾಡಿ ಟೈಮ್ ಹಾಳು ಮಾಡಬೇಕು ಅಂತ ಹೇಳಿನೇ ಬರೋದಕ್ಕೆ ಹೇಳಿರ್ತಾಳೆ. ಆಕ್ಟಿಂಗ್ ಅನ್ನ ಮಾಡ್ತಾ ಇರ್ತಾಳೆ ಟೈಮ್ ಅನ್ನು. ಆಕ್ಚುಲಿ ಆಗಿ ಆಕೆಗೆ ಬರೋದಿಲ್ಲ ಕೂಡ. ಬಟ್ ಟ್ರೈ ಮಾಡ್ತಾ ಇದ್ರು ಕೂಡ
ಟ್ರೈ ಕೂಡ ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಆಕೆ ಹೇಗಾದರೂ ಮಾಡಿ ಟೈಮ್ ಹಾಳು ಮಾಡಬೇಕು ಅಂತಾನೆ ಹೇಳಿ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಒಳ್ಳೆ ಆ್ಯಕ್ಟಿಂಗ್ ಅನ್ನು ಮಾಡ್ತಾ ಇರ್ತಾಳೆ. ಟೈಮನ್ನು ವೇಸ್ಟ್ ಮಾಡೋ ಪ್ರಯತ್ನ ಪೂಜಾದಾಗಿರುತ್ತದೆ. ಟೈಮ್ ವೇಸ್ಟ್ ಮಾಡಬೇಕು ಅಂತ ಹೇಳಿ ಪೂಜಾ ಮೀನಾಳಿಗೆ ಅವರ ಮನೆಯಲ್ಲಿ ಹೇಗೆ ಟೈಮ್ ಪಾಸ್ ಆಗುತ್ತೆ, ಈ ರೀತಿಯಾಗಿ ಹೂ ಕಟ್ಕೊಂಡು ಮನೆ ಕೆಲಸ ಕೂಡ ಮಾಡಬೇಕು ಅಂತ ಹೇಳಿದ್ರೆ ನೀನು ನಿಜಕ್ಕೂ ಗ್ರೇಟ್, ಹಾಗೆ ಹೀಗೆ ಅಂತ ಹೇಳಿ ಹೊಗಳುತ್ತಾ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾಳೆ. ಈ ರೀತಿಯಾಗಿ ಪೂಜಾ ಮಾತಾಡ್ತಾ ಇರೋದಕ್ಕೆ ಮೀನಾಗೂ ಕೂಡ ತನ್ನ ಮಾತನ್ನು ಕಂಟಿನ್ಯೂ ಮಾಡಬೇಕು ಅಂತ ಅನ್ಸುತ್ತೆ. ಹೀಗಾಗಿ ಮೀನಾ ಕೂಡ ಪ್ರಶ್ನೆ ಮಾಡೋದನ್ನ ಶುರು ಮಾಡ್ತಾಳೆ. ರೋಹಿಣಿ ಎಜುಕೇಶನ್ ಮಾಡಿದ್ದೆಲ್ಲ ಮಲೇಷ್ಯಾದಲ್ಲೇನಾ? ನೀವಿಬ್ರು ಹಾಗೆ ಫ್ರೆಂಡ್ಸಾ ಅಂದ್ರಿ? ಇದನ್ನೆಲ್ಲ ಕೇಳ್ತಾಳೆ. ಹಾಗೇನೆ ಇನ್ನು ತನಕ ಕೂಡ ರೋಹಿಣಿ ಅಪ್ಪ ಜೈಲಿನಲ್ಲೇ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾಳೆ. ರೋಹಿಣಿ ಅಪ್ಪ ಜೈಲಿಗೆ ಹೋಗೋದಕ್ಕೆ ಏನ್ ಕಾರಣ ಅಂತ, ತಪ್ಪು ಅವ್ರು ಏನ್ ಮಾಡಿದ್ರು ಅಂತ ಕೂಡ ಪ್ರಶ್ನೆ ಮಾಡ್ತಾಳೆ. ಇದರಿಂದ ಇಲ್ಲಿ ಪೂಜಾ ಎಲ್ಲದನ್ನು ಕೂಡ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಏನಾದರೂ ಸುಳ್ಳು ಹೇಳ್ಬಿಟ್ರೆ ಅಥವಾ ತಪ್ಪಾಗಿ ಹೇಳ್ಬಿಟ್ರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳಿ ಪೂಜಾ ತುಂಬಾನೇ ಯೋಚನೆ ಮಾಡಿ ಆನ್ಸರ್ ಅನ್ನು ಕೊಡ್ತಾ ಇರ್ತಾಳೆ. ಇದಾದ ನಂತರ ಮುಂದೆ ಏನಾಗುತ್ತೆ, ಏನೆಲ್ಲ ಟ್ವಿಸ್ಟ್ಗಳು ಬರ್ತವೆ ಅದನ್ನು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ, ತಪ್ಪದೇ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.